ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ಟ್ ಆಫ್ ಮೀಡಿಯಾ ಕನ್ನಡ. ನಾವು ಇವತ್ತು ಮಲೆ ಮಹದೇಶ್ವರ ಬೆಟ್ಟದಲ್ಲಿದ್ದೀವಿ. ಏಳುಮಲೈ ಸಿನಿಮಾ ಇದೆ 5ನೇ ತಾರೀಕು ರಿಲೀಸ್ ಆಗ್ತಿದೆ. ಅಂಡ್ ಇಲ್ಲಿಂದ ಸ್ಟಾರ್ಟ್ ಆದಂತ ಸಿನಿಮಾ ಇವತ್ತು ನಮ್ಮೊಟ್ಟಿಗೆ ಮಹಾ ನಟಿ ಪ್ರಿಯಾಂಕ ಅವರಿದ್ದಾರೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಏಳುಮಲೈ ಇಲ್ಲಿಂದಾನೇ ಸ್ಟಾರ್ಟ್ ಆದಂತ ಸಿನಿಮಾ. ಹೌದು. ಹೇಗನ್ಸಿದೆ ಇಲ್ಲಿಗೆ ಮತ್ತೆ ವಾಪಸ್ ಬಂದ ಪ್ರಮೋಷನ್ಸ್? ವೆರಿ ಎಕ್ಸೈಟೆಡ್ ಸರ್. ನಮ್ಮ ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಮಹದೇಶ್ವರ ಬೆಟ್ಟದಲ್ಲೇ ನಡೆದಿದ್ದು. ಸೊ ಮತ್ತೆ ಇವತ್ತು ನಮ್ಮ ಪ್ರಮೋಷನ್ಸ್ ಬಂದಿದೀವಿ. ಅಂಡ್ ನಮ್ ಸಿನಿಮಾ ಶುರು ಆಗೋದಕ್ಕಿಂತ ಮುಂಚೆ ಮಹದೇಶ್ವರ ಆಶೀರ್ವಾದ ತಗೊಂಡ್ ಹೋಗೋಣ ಅಂತ ಬಂದಿದೀವಿ. ತುಂಬಾ ಖುಷಿ ಆಗ್ತಾ ಇದೆ ಸರ್. ವೆರಿ ಎಕ್ಸೈಟೆಡ್. ಇವತ್ತು ಮೂವಿ ರಿಲೀಸ್ ಆಗ್ತಾ ಇದೆ, ಪ್ರೀಮಿಯರ್ ಶೋ. ನನ್ಗೆ ಗೊತ್ತಾಗ್ತಾ ಇಲ್ಲ ನನ್ಗೆ ಏನು ಮಾತಾಡ್ಬೇಕು ಅಂತಾನೆ. ಅಷ್ಟು ಎಕ್ಸೈಟ್ಮೆಂಟ್ ಆಗ್ತಾ ಇದೆ, ನರ್ವಸ್ ಆಗ್ತಾ ಇದೆ, ಭಯ ಆಗ್ತಾ ಇದೆ. ಹೇಗೆ ಹೇಳ್ಕೊಳ್ಳಿ ನಂಗೆ ಗೊತ್ತಾಗ್ತಾ ಇಲ್ಲ. ಈ ಏಳುಮಲೈ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ನಿಮ್ಗೆ ಬಂದಂತ ಆಪರ್ಚುನಿಟಿ? ಅದನ್ನ ತರುಣ್ ಸರ್ ನಿಮ್ಗೆ ಮಹಾನಟಿ ಇದ್ರಲ್ಲಿ ಹೇಳಿದ್ರು ಆಪರ್ಚುನಿಟಿ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಹೇಳ್ದಂಗೆ ಮಾಡಿದ್ದಾರೆ. ತರುಣ್ ಸರ್ ಆಪರ್ಚುನಿಟಿ ಕೊಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೇದಾಗ್ಲಿ ಲೈಫ್ ಅಲ್ಲಿ ಅಂತ ಒಂದು ಬ್ಲೆಸ್ಸಿಂಗ್ ಅವರಿಂದ ಸಿಕ್ಕಿತ್ತು. ಅಂಡ್ ಅವರಿಂದಾನೇ ಆಪರ್ಚುನಿಟಿ ಬರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಬಟ್ ಮ್ಯಾನಿಫೆಸ್ಟ್ ಮಾಡಿದ್ದೆ ನಾನು. ಇದು ತರುಣ್ ಸರ್ ಇಂದ ಒಂದು ಆಫರ್ಸ್ ಬರ್ಬೇಕು, ಅವ್ರ ಪ್ರೊಡಕ್ಷನ್ ಅಲ್ಲಿ ಒಂದು ವರ್ಕ್ ಮಾಡ್ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಅಂಡ್ ಅದ್ ಅನ್ಕೊಂಡಾಗೇನೆ ಅಂಡ್ ನಾನು ಒಂದೊಳ್ಳೆ ಸಿನಿಮಾ ಮುಖಾಂತರ ನಾನು ಕಾಣಿಸ್ಕೊಳ್ಬೇಕು ಅನ್ನೋದು ನನಗೆ ಇಷ್ಟ ಆಯ್ತು. ಅಂಡ್ ಅದೇ ಟೈಮಲ್ಲಿ ಈ ಒಂದೊಳ್ಳೆ ಪ್ರಾಜೆಕ್ಟ್ ನನಗೆ ಸಿಕ್ಕಿದ್ದು. ಐ ಆಮ್ ವೆರಿ ಲಕ್ಕಿ. ಅದು ಈ ಒಂದು ಏಳುಮಲೆ ಅನ್ನೋ ಟೈಟಲ್ ಅಲ್ಲಿ ನನಗೆ ವರ್ಕ್ ಮಾಡೋಕೆ ಸಿಕ್ಕಿದ್ದೆ ನನಗೆ ಒಂದು ದೊಡ್ಡ ಅವಕಾಶ ಅಂತ ಹೇಳ್ಬೋದು. ಫಸ್ಟ್ ಸಿನಿಮಾನೇ ಅಂದ್ರೆ ಅಷ್ಟು ದೊಡ್ಡ ನಿರ್ದೇಶಕರ ಇವಾಗ ನಿರ್ಮಾಣ ಮಾಡ್ತಿರುವಂತದ್ದು ಎರಡನೇ ಸಿನಿಮಾ ಒಂದು. ಸೊ ಫಸ್ಟ್ ಸಿನಿಮಾನೇ ಈ ಆಪರ್ಚುನಿಟಿ ಏನು ಫೀಲ್ ಅನ್ಸ್ತಾ ಇದೆ ಅಂತ? ಫಸ್ಟ್ ಸಿನಿಮಾನೇ ಆಪರ್ಚುನಿಟಿ ನಾನು ಮೊದ್ಲೇ ಹೇಳ್ದಾಗೆ ತುಂಬಾ ಎಕ್ಸೈಟ್ ಆಗಿದ್ದೀನಿ ಸರ್. ಅಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನನ್ನ ಲೈಫಲ್ಲಿ ಮಹಾನಟಿ ಅನ್ನೋದೇ ಒಂದು ದೊಡ್ಡ ವೇದಿಕೆ. ಅದನ್ನೇ ನನ್ನ ಲೈಫಲ್ಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ. ಇವತ್ತು ಇದೆಲ್ಲ ನಿಜವಾಗ್ಲೂ ನನ್ನ ಲೈಫಲ್ಲಿ ನಡೀತಾ ಇದೆಯಾ ಇಲ್ವೋ ನನಗೆ ನಂಬಕ್ ಆಗ್ತಾ ಇಲ್ಲ. ಮಹಾನಟಿ ವೇದಿಕೆಯಿಂದ ಅದೊಂದೊಳ್ಳೆ ದೊಡ್ಡ ಮಟ್ಟದಲ್ಲಿ ನನಗೆ ಮಹಾನಟಿ ವಿಜೇತೆ ಅನ್ನೋದೊಂದು ಹೆಸರು ಸಿಕ್ತು. ಮಹಾನಟಿ ಪ್ರಿಯಾಂಕಾ ಅಂತ ಅದಾದ ತಕ್ಷಣ ಇವಾಗ ಏಳುಮಲೆ ಪ್ರಿಯಾಂಕಾ, ಏಳುಮಲೆ ನಾಯಕಿ ಪ್ರಿಯಾಂಕಾ ಅನ್ನೋದೊಂದು ಹೆಸರು ಬಂದಿದೆ. ಇದೆಲ್ಲ ನಿಜವಾಗ್ಲೂ ಆಗ್ತಾ ಇದೆ. ಎಲ್ಲ ಮಹದೇಶ್ವರ ಸ್ವಾಮಿ ಕೃಪೆ ಅಂತ ಹೇಳ್ಬೋದು. ಹೆಂಗ್ ಸ್ಟಾರ್ಟ್ ಆಯ್ತು ನಿಮ್ ಸಿನಿಮಾಗೆ ಎಂಟರ್ ಆಗ್ಬೇಕು ಸಿನಿಮಾದಲ್ಲಿ? ಎಸ್, ಮಹಾನಟಿಯಿಂದಾನೇ ಆಗ್ಬೇಕು ಅನ್ನೋ ಆಸೆ ಇತ್ತ? ಹೇಗೆ? ಖಂಡಿತ ಇತ್ತು ಸರ್. ನನ್ಗೆ ಯಾವ ಪ್ಲಾಟ್ಫಾರ್ಮ್ ಒಳ್ಳೇದು ಅಂತ ನನಗೆ ಗೊತ್ತಿರ್ಲಿಲ್ಲ. ಒಳ್ಳೆ ಪ್ಲಾಟ್ಫಾರ್ಮ್ ಸಿಗ್ತಾ ಇರ್ಲಿಲ್ಲ ನನ್ಗೆ ಆಕ್ಟಿಂಗ್ ಮಾಡೋದಕ್ಕೆ. ಸೊ ಅದೇ ಟೈಮಲ್ಲಿ ಆಡಿಷನ್ ಅಂತ ಬಂತು, ಮಹಾನಟಿ ಆಡಿಷನ್ ಮೈಸೂರಲ್ಲಿ ಕೊಟ್ಟೆ. ಒಂದ್ 4-5 ರೌಂಡ್ಸ್ ಆಯ್ತು. ಅದಾದ್ಮೇಲೆ ಮಹಾನಟಿಗೆ ಸೆಲೆಕ್ಟ್ ಆದೆ. ಸೊ ಇಷ್ಟೆಲ್ಲ ಆದ್ಮೇಲೆ ಅದ್ರಿಂದಾನೇ ನನ್ಗೆ ಏಳುಮಲೆ ಸಿನಿಮಾ ಸಿಕ್ಕಿದ್ದು. ಅಲ್ಲಿಂದ ತರುಣ್ ಸರ್ ನನ್ನ ಗುರ್ತಿಸೋಕಾಗಿದ್ದು ಅಂತ ಹೇಳ್ಬೋದು. ಏಳುಮಲೈ ಏನಂದ್ರೆ ಒಂದು ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಕತೆ. ಸೊ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ನಮ್ಮ ಸಿನಿಮಾ ಶೂಟಿಂಗ್ ಆಗಿರೋದು ಮಹದೇಶ್ವರ ಬೆಟ್ಟದಲ್ಲಿ ಅಂತ ಹೇಳ್ಬೋದು. ಆಗ್ಲೇ ಹೇಳ್ದಾಗೆ ತುಂಬಾ ಚೆನ್ನಾಗಿತ್ತು. ನೈಟ್ ಶೂಟ್ ಆಗಿರೋದ್ರಿಂದ ತುಂಬಾ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಅಂಡ್ ನಂದು ಪ್ರಮುಖ ಪಾತ್ರ ಈ ಸಿನಿಮಾದಲ್ಲಿ ಅಂದ್ರೆ ನಾನು ತಮಿಳ್ನಾಡು ಹುಡುಗಿ ಆಗಿರ್ತೀನಿ. ಸೊ ಅಲ್ಲಿಂದ ಮಾದಪ್ಪನ್ ಕನೆಕ್ಷನ್. ಸೊ ಇಷ್ಟೆಲ್ಲ ತುಂಬಾ ಟ್ವಿಸ್ಟ್ ಗಳಿದೆ. ಮತ್ತೆ ರಿಯಲ್ ಇನ್ಸಿಡೆಂಟ್ ಆಗಿರೋದು, ಮತ್ತೆ ಇಂಟೆನ್ಸಿವ್ ಲವ್ ಸ್ಟೋರಿ ಇದೆ ಈ ಸಿನಿಮಾದಲ್ಲಿ. ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಒಂದೊಳ್ಳೆ ಅವಕಾಶ ಸಿಕ್ತು ಈ ಸಿನಿಮಾದಲ್ಲಿ. ಅಂಡ್ ನನ್ಕಿಂತ ಎಕ್ಸ್ಪೀರಿಯನ್ಸ್ ಇರೋರು ತುಂಬಾ ಜನ, ಅಂದ್ರೆ ದೊಡ್ಡ ದೊಡ್ಡ ಆಕ್ಟರ್ಸ್ ಅಂತ ಹೇಳ್ಬೋದು. ಯಾರು ಕಿಶೋರ್ ಸರ್, ನಾಗಭರಣ ಸರ್, ಜಗಪತಿ ಬಾಬು. ಸೊ ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿ ತುಂಬಾ ಕಲ್ತಿದ್ದೀನಿ ಸರ್. ಅಂದ್ರೆ ತರುಣ್ ಸುಧೀರ್ ಅವರು ನಿರ್ದೇಶಕರಾಗಿರೋದ್ರಿಂದ ಈ ಸಿನಿಮಾ ಅವರು ಸುಮ್ನೆ ಸೆಲೆಕ್ಟ್ ಮಾಡಿರೋಲ್ಲ. ಅಂದ್ರೆ ಅವ್ರ ಸ್ಟೋರಿನ ಕೇಳಿ ಇದ್ ಮಾಡಿ ಅಂದ್ರೆ ತುಂಬಾನೇ ಸೆಲೆಕ್ಟಿವ್ ಅವರು ಹುಡ್ಕೋದ್ರಲ್ಲಿ ಆಗಿರ್ಬೋದು. ಸೊ ನಿಮಗೆ ಸ್ಟೋರಿ ಹೇಳಿದಾಗ ನಿಮಗೆ ಹೇಗೆ ಅನ್ಸುತ್ತೆ ಸರ್? ನಾನು ಸ್ಟೋರಿ ಕೇಳೋದಕ್ಕಿಂತ ಮುಂಚೆನೆ ನಾನು ಓಕೆ ಸರ್ ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಬಿಕಾಸ್ ಅವರು ತರುಣ್ ಸರ್ ಅಂದ್ರೆ ಒಂದು ಪರ್ಫೆಕ್ಷನ್. ಲೈಕ್ ಯಾವುದೇ ಒಂದು ಸಿನಿಮಾ ಏನಾದ್ರೂ ಕರೆಕ್ಷನ್ಸ್ ಇದ್ರೆ ಅಥವಾ ಸಿನಿಮಾ ಮಾಡ್ಬೇಕು ಅಂದ್ರೆ ಫಸ್ಟ್ ಯಾರೇ ಆದ್ರೂ ತರುಣ್ ಸರ್ ಹತ್ರ ಬಂದು ಒಂದು
ಡಿಸ್ಕಸ್ ಮಾಡ್ತಾರೆ ತರುಣ್ ಸರ್ ಹತ್ರ. ಸೊ ಅಷ್ಟು ದೊಡ್ಡ ವ್ಯಕ್ತಿ, ಅಷ್ಟು ದೊಡ್ಡ ಸ್ಟಾರ್ ಡೈರೆಕ್ಟರ್ ಹತ್ರ ನಾನ್ ವರ್ಕ್ ಮಾಡ್ತಾ ಇದ್ದೀನಿ ಅಂಡ್ ಈ ಪಾತ್ರಕ್ಕೆ ಅವರು ನಾನ್ ಕರೆಕ್ಟ್ ಆಗಿದ್ದೀನಿ ಅಂತ ಸೂಟ್ ಮಾಡಿದ್ಮೇಲೆ, ಅಂದ್ರೆ ಅವ್ರು ನನ್ನ ಚೂಸ್ ಮಾಡಿದ್ಮೇಲೆ, ಸೊ ನಾನ್ ಯಾರು ಸರ್ ಹೇಳೋದಕ್ಕೆ? ಇಲ್ಲ ಸರ್ ನನ್ ಸ್ಟೋರಿ ಕೇಳ್ಬೇಕು ಆಮೇಲೆ ಒಪ್ಕೊಳ್ತೀನಿ. ಇಲ್ಲ, ನನ್ನ ತರುಣ್ ಸರ್ ಹೇಳಿದ ತಕ್ಷಣ ನಾನು ಒಪ್ಕೊಂಡ್ಬಿಟ್ಟೆ, ಸರಿ ಸರ್ ನಾನು ಮಾಡ್ತೀನಿ ಅಂತ. ಅದಾದ್ಮೇಲೆ ಸ್ಟೋರಿ ಕೇಳಿದಾಗ ಐ ಆಮ್ ವೆರಿ ಹ್ಯಾಪಿ. ಅವತ್ತಿನ ದಿನ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗಿತ್ತು ನನಗೆ. ಹೇಗೆ ಅಂದ್ರೆ ನನ್ಗೆ ಗೊತ್ತಾಗ್ತಾ ಇಲ್ಲ ಅದು ಹೇಗೆ ಹೇಳೋದಕ್ಕೆ ಅಂತ. ಬಟ್ ಸ್ಟೋರಿ ಕೇಳಿದ ನೆಕ್ಸ್ಟ್ ಟೈಮೇ ನನಗೆ ಓಕೆ ನಾನು ಮಾಡ್ತೀನಿ ಅಂತ ನಾನು ರೆಡಿ ಆದೆ, ಸರಿ ಸರ್ ನಾನು ಮಾಡ್ತೀನಿ ಅಂತ. ಬಿಕಾಸ್ ಇಷ್ಟು ಒಳ್ಳೆ ಸ್ಟೋರಿ, ಅದು ಮಾದಪ್ಪನ್ ಅಲ್ಲಿ ನಡೆದಿರುವಂತ ರಿಯಲ್ ಇನ್ಸಿಡೆಂಟ್ ಸ್ಟೋರಿ ಇಟ್ಕೊಂಡು ಮಾಡಿರೋ ಕತೆ. ಸೊ ಇದೆಲ್ಲ ನೋಡಿದಾಗ ಎಸ್. ಏನೆಲ್ಲ ಚಾಲೆಂಜಸ್ ನ ಫೇಸ್ ಮಾಡ್ತೀರಾ ಅಂದ್ರೆ ನಿಮ್ ಪಾತ್ರ ಬಿಲ್ಡ್ ಮಾಡ್ಕೊಂಡವಾಗ? ಅಂದ್ರೆ ನೈಟ್ ಶೂಟ್ಸ್ ಆಗಿರೋದ್ರಿಂದ ಕಾಡು ಮಧ್ಯೆ ನೀವ್ ಹೇಳ್ದಂಗೆ ತಮಿಳ್ನಾಡು ಬಾರ್ಡರ್ ಅಲ್ಲಿ ಚಾಲೆಂಜಸ್ ಅಂದ್ರೆ ಅದೇ ಸರ್, ತಮಿಳ್ ಲ್ಯಾಂಗ್ವೇಜ್ ಅದು ಸ್ಲ್ಯಾಂಗ್ ಬರ್ಬೇಕಾಗಿತ್ತು ಅಂಡ್ ಅದ್ರ ಮೇಲೆ ವರ್ಕ್ ಮಾಡಿದೀವಿ. ಅಂಡ್ ಅಷ್ಟು ಈಸಿ ಅಲ್ಲ, ಒಂದು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಮಾಡಿದ್ದಾರೆ ಅಂದ್ರೆ ಆ ಕ್ಯಾರೆಕ್ಟರ್ ಹೇಗಿದೆ ನಾವೇನೋ ಬೇರೆ ಮಾಡೋದಕ್ಕಾಗಲ್ಲ ಅಲ್ಲ. ಸೊ ಈ ಸಿನಿಮಾಗ್ ತಕ್ಕ ಹಾಗೆ ನಾವು ಪ್ರಿಪೇರ್ ಆಗ್ಬೇಕಾಗಿತ್ತು. ಸೊ ಇದ್ರ ಮೇಲೆಲ್ಲ ವರ್ಕ್ ಮಾಡಿದೀವಿ ಅಂಡ್ ಕ್ಯಾರೆಕ್ಟರೈಸೇಷನ್ ಮಾಡ್ಕೊಂಡಿದೀವಿ. ಸೊ ತುಂಬಾ ವರ್ಕ್ ಮಾಡಿದೀವಿ ಅಂಡ್ ಇದೆಲ್ಲ ಚಾಲೆಂಜಿಂಗ್ ಆಗಿತ್ತು. ಅಂಡ್ ಇನ್ನೊಂದ್ ಕಡೆ ನೈಟ್ ಶೂಟ್ಸ್ ಆಗಿತ್ತು ಅಂಡ್ ತುಂಬಾ ನನಗೆ ಅಂತ ಅಲ್ಲ, ಟೆಕ್ನಿಷಿಯನ್ಸ್ ಅಂತ ಬಂದಾಗ ಅವ್ರಿಗೂ ಕೂಡ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಇಷ್ಟು ಕಾಡು ಮಧ್ಯದಲ್ಲಿ ನಮ್ಗೆ ಆ ಲೈಟಿಂಗ್ ಅಲ್ಲಿ ನಮ್ಮನ್ನ ತೋರಿಸ್ಬೇಕಾಗಿತ್ತು. ಪ್ರತಿಯೊಬ್ಬರಿಗೂ ಚಾಲೆಂಜಿಂಗ್ ಆಗಿತ್ತು ಅಂಡ್ ಇಷ್ಟಪಟ್ಟು ಮಾಡಿರೋ ಸಿನಿಮಾ ಇದು. ಅಂಡ್ ಹೋಪ್ಫುಲಿ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅಂತ ಅನ್ಕೋತೀನಿ. ರಾಣಾ ಅವ್ರದ್ದು 2ನೇ ಸಿನಿಮಾ, ನಿಮ್ಗೆ ಮೊದಲನೇ ಸಿನಿಮಾ. ರಾಣಾ ಅವರ ಜೊತೆ ನಟನೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾ ಕಲ್ತಿದ್ದೀನಿ ಸರ್. ಮೊದಲನೇದಾಗಿ ಹೇಳ್ಬೇಕಾದ್ರೆ ರಾಣಾ ಸರ್ ಈಸ್ ವೆರಿ ಡೆಡಿಕೇಟೆಡ್ ಪರ್ಸನ್. ನಾನು ಎಲ್ಲ ಕಡೆನೂ ಇದನ್ನೇ ಹೇಳೋದು. ಅಂದ್ರೆ ಅಷ್ಟು ನಾನು ಅವ್ರ ಜೊತೆ ಸೆಟ್ಟಲ್ ಅಷ್ಟು ಮಾತಾಡಿಸ್ತಾ ಇರ್ಲಿಲ್ಲ. ಬಿಕಾಸ್ ಅವರು ಕ್ಯಾರೆಕ್ಟರ್ ಅಲ್ಲಿ ತುಂಬಾ ವರ್ಕ್ ಮಾಡ್ತಾ ಇದ್ರು ಅಂಡ್ ನಾನು ಕೂಡ ತುಂಬಾ ವರ್ಕ್ ಮಾಡ್ತಾ ಇರೋದ್ರಿಂದ ಅಷ್ಟು ಸೆಟ್ಟಲ್ ನಾವು ಮಾತಾಡಿಲ್ಲ. ಬಟ್ ಆನ್ ಸ್ಕ್ರೀನ್ ಅಂತ ಬಂದಾಗ ಓ ಮೈ ಗಾಡ್, ನಾನ್ ಇವತ್ತು ಕಣ್ಮುಂದೆ ಇದೆ. ಅವ್ರಷ್ಟು ಇಂಟೆನ್ಸಿವ್ ಆಗಿ ಮಾಡ್ತಾರೆ ಯಾವುದೇ ಪಾತ್ರ ಕೊಟ್ರು. ಫೈನಲ್ ಆಗಿ ಇದೇ 5th ರಿಲೀಸ್ ಆಗ್ತಿದೆ, ಏನ್ ಹೇಳ್ತೀರಾ? ಎಸ್, ಇದೇ ಸೆಪ್ಟೆಂಬರ್ 5ನೇ ತಾರೀಕು ಅಂದ್ರೆ ನಾಡಿದ್ದು ನಮ್ಮ ಏಳುಮಲೆ ಚಿತ್ರ ಬರ್ತಾ ಇದೆ. ಚಿತ್ರಮಂದಿರಗಳಿಗೆ ಹೋಗಿ ನೋಡ್ಬೇಕು ಅಂತ ಕೇಳ್ಕೊಳ್ತೀವಿ. ಅಂಡ್ ಇವತ್ತು ಮಾದಪ್ಪನ ಆಶೀರ್ವಾದ ತಗೊಳಕ್ ಬಂದಿದೀವಿ. ಸೊ ನೀವು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.